ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ವೈಗೋಸ್ಕಿ ಸೋಷಿಯಲ್ ಕಲ್ಚರ್ ಥಿಯರಿ ಬಗ್ಗೆ ನೋಡ್ತಾ ಹೋಗೋಣ. ಯಾರೆಲ್ಲ CTET ಎಕ್ಸಾಮ್ ಬರಿತಾ ಇದ್ದೀರಾ ಫೆಬ್ರವರಿಯಲ್ಲಿ, ಸೊ ಇವರಿಗಾಗಿ ಈ ತರಗತಿ ಇರುತ್ತೆ. ಸ್ನೇಹಿತರೆ, ಯಾರೆಲ್ಲ ಒಂದು CTET ಅಪ್ಲಿಕೇಶನ್ನ ಹಾಕಿದ್ದೀರಾ, ಸೊ ಆಲ್ರೆಡಿ ನನ್ನ ಒಂದು ವಿಡಿಯೋ ತರಗತಿಗಳು 16 ತರಗತಿಗಳು ಮುಗ್ದಿದೆ. ಸೊ 17ನೇ ಒಂದು ತರಗತಿ ಇದಾಗಿರುತ್ತೆ. ತುಂಬ ಜನ ಸೀರಿಯಲ್ ಆಗಿ ತರಗತಿಗಳನ್ನು ಹಾಕಿ ಅಂತ ಹೇಳ್ತಿದ್ದೀರಾ. ಸ್ನೇಹಿತರೆ, ಹಾಕಿದ್ದೀನಿ. ನನ್ನ ನಂಬರ್ ಹಾಕುವಾಗ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಯಾಕಂದರೆ ಎಟ್ ಎ ಟೈಮ್ ಕಂಪ್ಯೂಟರ್ ಕ್ಲಾಸ್ ಮಾಡ್ತಿದ್ದೀನಿ, GK ಮಾಡ್ತಿದ್ದೀನಿ, ಅದ್ರ ಜೊತೆಗೆ ಇದು ಕೂಡ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ನಂಬರ್ ಹಾಕೋದ್ರಲ್ಲಿ ಏನಾಗಿದೆ, ಡಿಫ್ರೆನ್ಸ್ ಆಗಿದೆ. ನೀವು ಕ್ಲಾಸ್ ನಂಬರ್ನ ನೋಡಬೇಡಿ, ಅಲ್ಲಿ ಸಿಲೆಬಸ್ ವೈಸ್ ನಾನು ಕರೆಕ್ಟ್ ಮಾಡ್ತಾ ಬಂದಿದ್ದೀನಿ, ಅದನ್ನು ಮಾತ್ರ ನೋಡಿ, ಓಕೆನಾ. ಸೊ ಇವಾಗ ವೈಗೋಸ್ಕಿ ಇದ್ದಾರೆ. ವೈಗೋಸ್ಕಿ ಆದ ತಕ್ಷಣ ಅವ್ರ ಬಗ್ಗೆ MCQ ಇರುತ್ತೆ. ಸೊ ನೆಕ್ಸ್ಟ್ ಏನು, ಈಗ ನೋಮ್ ಚೊಮ್ಸ್ಕಿ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರ ಬಗ್ಗೆ ಕ್ಲಾಸ್ ಆಗುತ್ತೆ. ಫಸ್ಟು ಥಿಯರಿ ಆದ ತಕ್ಷಣ MCQ ಇರುತ್ತೆ. ಈ ರೀತಿ ಸೀರಿಯಲ್ ನೋಡ್ತಾ ಹೋಗಿ. ಸೊ ನಂಬರ್ ಮೇಲೆ ಜಾಸ್ತಿ ಗಮನ ಕೊಡಬೇಡಿ. ನಂಬರು ನಾನು ಎಲ್ಲ ತರಗತಿಗಳು ಎಟ್ ಎ ಟೈಮ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ಅದು ಬಿಟ್ಟರೆ ಏನಂದರೆ ತರಗತಿಗಳು ಸೀರಿಯಲ್ ವೈಸೇ ಇದೆ, ಓಕೆನಾ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸೀರಿಯಲ್ ಮಾಡಿ ಅಂತ. ಸೀರಿಯಲ್ ಆಗಿದೆ ಸ್ನೇಹಿತರೆ, ನಂಬರ್ಸ್ ಮಾತ್ರ ಹಿಂದೆ ಮುಂದೆ ಆಗಿದೆ. ತುಂಬ ಜನ 6ನೇ ವಿಡಿಯೋ ಇಲ್ಲ ಅಂತ ಹಾಕ್ತಿದ್ರಿ. 6 ಹಾಕಲ್ಲೇ ನಾನು 7 ಅಂತ ಹಾಕಿದ್ದೀನಿ. ಸೊ ಹಾಗಾಗಿ ನಂಬರಲ್ಲಿ ಚೇಂಜ್ ಆಗಿದ್ದೇನೆ ಹೊರತು ಸಿಲೆಬಸ್ಸು ಕರೆಕ್ಟಾಗೇ ಬರ್ತಾ ಇದೆ. ಓಕೆ, ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ವೈಗೋಸ್ಕಿ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಕಲ್ಚರ್ ಥಿಯರಿ. ಸೊ ಇವ್ರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಇವತ್ತೇ ನಾನು MCQ ಕೂಡ ಇದರ ಬಗ್ಗೆ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ವೈಗೋಸ್ಕಿ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ, ವೈಗೋಸ್ಕಿ ಅವರ ಬಗ್ಗೆ ನಮಗೆ 3 ಕಾನ್ಸೆಪ್ಟ್ಗಳ ಕ್ಲಿಯರ್ ಆದರೆ ಸಾಕು. ಕಂಪ್ಲೀಟಾಗಿ ನೋಡ್ತಾ ಹೋಗೋ ಅವಶ್ಯಕತೆ ನಿಮಗಿಲ್ಲ. ಒಂದು ಸೋಷಿಯೋ ಕಲ್ಚರು, ಸ್ಕ್ಯಾಫ್ ಹೋಲ್ಡಿಂಗು, ಮೋರ್ ನಾಲೆಜ್ ಪರ್ಸನ್ ಅಂತ ಬರ್ತಾರೆ. ಅದಾದಮೇಲೆ ಲ್ಯಾಂಗ್ವೇಜ್ ಬರುತ್ತೆ. ಈ 4 ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು, ನಿಮಗೆ ಫುಲ್ಲು ಓದೋ ಅವಶ್ಯಕತೆ ನಿಮಗಿಲ್ಲ, ಓಕೆನಾ. ಇವ್ರು ಏನು ಹೇಳಿದ್ದಾರೆ ಅನ್ನೋ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಅಷ್ಟೇ ಸಾಕು. ಸೊ ಈ ವಾಸ್ ಬರ್ನ್ ಇನ್ ರಷ್ಯಾ ಆನ್ November 17, 1896 and died in June 11, 1934 at the age of 37. ನೋಡಿ, ತುಂಬ ಚಿಕ್ಕ ವಯಸ್ಸಿನಲ್ಲೇ ವೈಗೋಸ್ಕಿ ಅವರು ಮರಣವನ್ನು ಹೊಂದ್ತಾರೆ. ಈ ವಾಸ್ ಬಿಗನ್ ವೆನ್ ಹಿ ವಾಸ್ ಸ್ಟಡಿಂಗ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಇಟ್ ಇಂಪ್ರೂವ್ ಹಿಸ್ ಓನ್ ಟೀಚಿಂಗ್. ಸೊ ಅವರು ಓದುತ್ತಿರುವಾಗಲೇ ಟೀಚಿಂಗ್ನ ಸ್ಟಾರ್ಟ್ ಮಾಡಿದ್ರು ಅಂತ. ಸೊ ಓಕೆ, ಸೊ ಇವರು ಯಾವುದ್ರ ಬಗ್ಗೆ ಹೇಳಿದ್ದಾರೆ ಅಂದರೆ, ಹಿ ರೋಟ್ ಆನ್ ಎ ಲ್ಯಾಂಗ್ವೇಜ್, ಥಾಟ್, ಸೈಕಾಲಜಿ ಆಫ್ ಆರ್ಟ್, ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಟಿಂಗ್ ಸ್ಟೂಡೆಂಟ್ಸ್ ವಿತ್ ಅ ಸೋಷಿಯಲ್ ನೀಡ್ಸ್ ಅಂತ ಹೇಳಿದ್ದಾರೆ. ಸೊ ಮೇಯ್ನಾಗಿ ವೈಗೋಸ್ಕಿ ಅವರು ಒಂದು ಮಗು ಸೋಷಿಯಲ್ ಕಲ್ಚರಲ್ಲಿ ಕಲಿಯುತ್ತೆ, ವೇಗವಾಗಿ ಕಲಿಯುತ್ತೆ, ಅರ್ಥಪೂರ್ಣವಾಗಿ ಕಲಿಯುತ್ತೆ ಅಂತ ಹೇಳ್ತಾರೆ. ಸೊ ಏನೇನಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನಾನು ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ಮೇನ್ ಪಾಯಿಂಟ್ ನೋಡ್ತಾ ಹೋಗೋಣ. ಸೊ ಮಗು ಸೋಷಿಯಲ್ ಇಂಟ್ರ್ಯಾಕ್ಷನ್ ಇಂದ ಕಲಿಯುತ್ತೆ. ಸೊ ಲ್ಯಾಂಗ್ವೇಜ್ ಕೂಡ ಮಗು ಸೋಷಿಯಲ್ ಇಂಟ್ರ್ಯಾಕ್ಷನಿಂದನೇ ಕಲಿಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವರ ಒಂದು ಥಿಯರಿ ಬಂದುಬಿಟ್ಟು, ಈಸ್ ಥಿಯರಿ ಬಿಕಮ್ ನೋನ್ ಆಸ್ ಎ ಸೋಷಿಯಲ್ ಕಲ್ಚರ್ ಥಿಯರಿ ಆಫ್ ಎ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವೈಗೋಸ್ಕಿ ಅವರು ಯಾವ ರೀತಿ ಈ ಒಂದು ಥಿಯರಿನ ಹೇಳ್ತಾರೆ ಅಂತ ನೋಡೋದೇ ಆದರೆ ಸ್ನೇಹಿತರೆ, ಸೊ ಯಾವ ರೀತಿ ಸೋಷಿಯಲ್ ಇಂಟ್ರಾಕ್ಷನ್ ಆಗುತ್ತೆ ಮಗುವಿಗೆ ಅನ್ನೋದನ್ನು ನೋಡೋದೇ ಆದರೆ, ಸೊ ನೋಡಿ, ಇಲ್ಲಿ ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಮಗುವಿನಲ್ಲಿ ಸೋಷಿಯಲ್ ಇಂಟ್ರಾಕ್ಷನಿಂದ ಲ್ಯಾಂಗ್ವೇಜ್, ಈ 2 ಸೇರಿ ನೋಡಿ, ಇಲ್ಲಿ ಸೋಷಿಯಲ್ ಇಂಟ್ರಾಕ್ಷನ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಇವು 2ರಿಂದ ಮಗುವಿನ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ಸೋಷಿಯಲ್ ಕಲ್ಚರ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ನೋಡಿ ಇಲ್ಲಿ, ಸೊ ಇನ್ ಡೀಟೇಲ್ ಆಗಿ ನೋಡೋದೇ ಆದರೆ ಸ್ನೇಹಿತರೆ, ಸೋಷಿಯಲ್ ಕಲ್ಚರ್ ಥಿಯರಿ ಆಫ್ ಎ ಡೆವಲಪ್ಮೆಂಟ್ ಎಂಫಸೈಸ್ ದ ಕಲ್ಚರ್ ಇನ್ಫ್ಲೂಯೆನ್ಸ್ that social interaction and language embedded within a culture context have a ಆನ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ. ಸೊ ಸೋಷಿಯಲ್ ಕಲ್ಚರ್ ಅಂತಕ್ಕಂಥದ್ದು ಇಲ್ಲೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಸೋಷಿಯಲ್ ಕಲ್ಚರ್ ಆಗುತ್ತೆ ಅಂತ ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಸೊ PPTಯಿಂದ ನಿಮಗೆ ಜಾಸ್ತಿನೇ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ತೊಗೊಂಡು ಬಂದಿದ್ದೀನಿ. ಸೋಷಿಯಲ್ ಇಂಟ್ರ್ಯಾಕ್ಷನ್ ಅಂದರೆ ಮಗು ಸ್ನೇಹಿತರ ಜೊತೆಗೆ, ನೋಡಿ, ಮಗು ಸ್ನೇಹಿತರ ಜೊತೆಗೆ ಅಥವಾ
ತನ್ನಿಂದ ಜಾಸ್ತಿ ಗೊತ್ತಿರ್ತಕ್ಕಂಥ ಮೋರ್ ನಾಲೆಜಬಲ್ ಪರ್ಸನ್ ಅಂತ ಕರಿತೀವಿ. ಸೊ ಟೀಚರ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಸ್ನೇಹಿತರು ಕೂಡ ಆಗಿರ್ಬೋದು. ಅಂದರೆ ನಿಮಗಿಂತ ಜಾಸ್ತಿ ಅವರಿಗೆ ಒಂದು ಟಾಪಿಕ್ ಹೇಳಿದ್ದಾರೆ ಅಂದರೆ ಆ ಟಾಪಿಕಲ್ಲಿ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ, ಅವರಿಂದ ನೀವು ತಿಳ್ಕೊಳ್ತಕ್ಕಂಥದ್ದು. ಮಗು ಯಾವುದನ್ನು ಬರಲ್ವೋ ಅದು ಸೊ ತನ್ನ ಸ್ನೇಹಿತರಿಂದ ಆಗಲಿ, ಅವರ ಒಂದು ಸ್ನೇಹಿತರಿಂದ ಆಗಲಿ, ಟೀಚರಿಂದ ಆಗಲಿ, ತಂದೆ ತಾಯಿಗಳಿಂದ ಆಗಲಿ, ಅಥವಾ ಸಮಾಜದಲ್ಲಿ ಸುತ್ತಮುತ್ತ ಸರೌಂಡಿಂಗಿಂದ ಆಗಲಿ ಕಲಿಯೋದನ್ನು ನಾವು ಸೋಷಿಯಲ್ ಇಂಟ್ರ್ಯಾಕ್ಷನ್ ಅಂತ ಕರಿತೀವಿ, ಸಾಮಾಜೀಕರಣ ಅಂತ ಕರಿಬೋದು. ಇದರಿಂದ ಮಗು ಏನಾಗುತ್ತೆ ಅಂದರೆ ಹೆಚ್ಚು ಪ್ರಭಾವಯುಕ್ತವಾಗಿ ಕಲಿಯುತ್ತೆ. ಸೊ ಇಲ್ಲೆಲ್ಲ ಪಿಕ್ಚರ್ಸಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಆ್ಯಸ್ ಎ ಟೀಚರ್ ಆಗಿ ಹೇಳ್ಕೊಡ್ತಿದ್ದಾರೆ, ಇಲ್ಲಿ ಪೇರೆಂಟ್ಸ್ ಹೇಳ್ಕೊಡ್ತಿದ್ದಾರೆ, ಇಲ್ಲಿ ಫ್ರೆಂಡ್ಸಿಂದ ಮಗು ಕಲಿತಾ ಇದೆ ನೋಡಿ, ಆಟ ಆಡ್ತಾ ಕಲಿತಾ ಇದೆ. ಸೊ ಪಜಲ್ ಸಾಲ್ವ್ ಮಾಡೋದ್ರಿಂದ ಕಲಿತಾ ಇದೆ. ಈ ರೀತಿ ಸೋಷಿಯಲ್ ಇಂಟ್ರ್ಯಾಕ್ಷನ್, ಮಗು ಸಮಾಜದೊಂದಿಗೆ ತನ್ನ ಅಂತಃಕರಣದಿಂದ ಮಗು ಕಲಿಯುತ್ತೆ ಅಂತ. ಏನಾಗುತ್ತೆ ಸೋಷಿಯಲ್ ಇಂಟ್ರ್ಯಾಕ್ಷನಲ್ಲಿ ಅನ್ನೋದನ್ನು ನೋಡೋದೇ ಆದರೆ ಸ್ನೇಹಿತರೆ, ವೈಗೋಸ್ಕಿ ಎಂಫಸೈಸ್ಡ್ ದ್ಯಾಟ್ ಎಫೆಕ್ಟಿವ್ ಲರ್ನಿಂಗ್ ಹ್ಯಾಪನ್ಸ್ ಥ್ರೂ ಎ ಪಾರ್ಟಿಸಿಪನ್ ಇನ್ ಸೋಷಿಯಲ್ ಆ್ಯಕ್ಟಿವಿಟೀಸ್. ನಾನು ಅದನ್ನೇ ಹೇಳಿದೆ ನಿಮಗೆ, ಮಗು ಆ್ಯಕ್ಟಿವ್ ಆಗಿ ಸೋಷಿಯಲ್ ಆಗಿ ಮಗು ಏನಾಗಬೇಕು ಅಂತಂದರೆ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಂಟು ಮಾಡಬೇಕು ಅಂತ. ಈಗಿನ ಮಕ್ಕಳು ಇದರಲ್ಲಿ ತುಂಬಾ ಡಲ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಹೇಗೆ ಅಂದರೆ ಸ್ನೇಹಿತರೆ, ಸೊ ತಂದೆ ತಾಯಿ ಆ್ಯಸ್ ಯೂಸ್ವಲ್ ಆಗಿ ಜಾಬಲ್ಲಿ ಬ್ಯುಸಿ ಇದ್ದಾರೆ, ಓಕೆನಾ. ತಂದೆ ತಾಯಿ ಇಬ್ಬರು ಕೂಡ ದುಡಿದ್ರೂ ಕೂಡ ಮನೆ ಸಾಕಾಗ್ತಿಲ್ಲ, ಅಷ್ಟು ನಮ್ಮ ಒಂದು ವೈಭವವಾದ ಶೈಲಿ ನಡೀತಾ ಇದೆ, ಜೀವನ ನಡೀತಾ ಇದೆ. ತಂದೆ ತಾಯಿ ಮನೆಯಲ್ಲಿ ಫ್ರೀ ಇರಲ್ಲ, ಹಾಗಾಗಿ ಮಗು ಏನು ಮಾಡುತ್ತೆ ಅಂದರೆ ಮೊಬೈಲ್ಗೆ ಅಡಕ್ಷನ್ ಆಗಿದೆ. ಸೊ ಇಲ್ಲಿ ಯಾವುದೇ ಸೋಷಿಯಲ್ ಕಲ್ಚರ್ ನಡೆಯೋದೇ ಇಲ್ಲ. ಮಗು ಹೊರಗಡೆ ಹೋಗಿ ತನ್ನ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಇಲ್ಲ, ಅಲ್ಲಿ ಸೋಷಿಯಲ್ ಇಂಟ್ರ್ಯಾಕ್ಷನ್ ಆಗ್ತಾನೇ ಇಲ್ಲ, ಆಟ ಆಡ್ತಾ ಇಲ್ಲ, ಯಾವ ರೀತಿ ಹೆಂಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ, ಓನ್ಲಿ ಮೊಬೈಲಲ್ಲಿ ಸೊ ಕಾಮಿಡಿ ರೀಲ್ಸ್ನ ನೋಡ್ತಾ ಮಗು ಸೋಷಿಯಲ್ ಇಂಟ್ರ್ಯಾಕ್ಷನ್ ಆಗ್ತಾಯಿದೆ. ಹೀಗಾಗಿ ಈಗಿನ ಮಕ್ಕಳಲ್ಲಿ ಸೋಷಿಯಲ್ ಕಲ್ಚರ್ ಬರ್ತಕ್ಕಂಥದ್ದು ತುಂಬಾ ಡಿಫಿಕಲ್ಟ್ ಆಗಿದೆ ಅಂತ ಹೇಳ್ಬೋದು. ಯಾವ ಮಗು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಹೊಂದಾಣಿಕೆಯನ್ನು ಮಾಡ್ಕೊಳ್ಳುತ್ತೆ, ತನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ಳುತ್ತೆ, ಅಲ್ಲಿ ಅದನ್ನು ಸಾಲ್ವ್ ಮಾಡೋದನ್ನು ಕಲಿಯುತ್ತೆ, ಆ ಮಗು ಸೋಷಿಯಲ್ ಕಲ್ಚರಲ್ಲಿ ತುಂಬಾ ಮುಂದೆ ಇರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಸೋಷಿಯಲ್ ಇಂಟ್ರ್ಯಾಕ್ಷನಲ್ಲಿ ಯಾರಿರ್ತಾರೆ ಅಂದರೆ, ನಾನು ಈಗಾಗಲೇ ಹೇಳಿರೋ ಹಾಗೆ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅದರ್ ಅಡಲ್ಟ್ಸ್ ಅಂದರೆ ಅವರ ಸ್ನೇಹಿತರು ಅಥವಾ ಅವರ ಬ್ರದರ್ಸ್ ಆಗಿರ್ಬೋದು, ಅವರ ಸಿಸ್ಟರ್ಸ್ ಆಗಿರ್ಬೋದು, ಅವರಲ್ಲಿ ವಯಸ್ಸಿಗಿಂತ ಸ್ವಲ್ಪ ದೊಡ್ಡವರು. ಇನ್ ದ ಲರ್ನರ್ಸ್ ಎನ್ವೈರ್ಮೆಂಟ್ ಆಲ್ ಕಾಂಟ್ರಿಬ್ಯೂಟ್ ಟು ದ ಪ್ರೊಸೆಸ್. ದೇ ಎಕ್ಸ್ಪ್ಲೇನ್, ಮಾಡೆಲ್, ಅಸೆಟ್, ಗಿವ್ ಡೈರೆಕ್ಷನ್ಸ್ ಆ್ಯಂಡ್ ಪ್ರೊವೈಡ್ ಎ ಫೀಡ್ಬ್ಯಾಕ್. ಸೊ ಮೋರ್ ನಾಲೆಜಬಲ್ ಪರ್ಸನ್ ಅಂತ ನಾವು ಕರಿತೀವಿ. ಸೊ ಇವರೆಲ್ಲ ಕೂಡ ಸೋಷಿಯಲ್ ಇಂಟ್ರ್ಯಾಕ್ಷನಲ್ಲಿ ಬರ್ತಾರೆ. ಸರ್ವೇ ಸಾಮಾನ್ಯವಾಗಿ ವೈಗೋಸ್ಕಿಯವರು ಸೋಷಿಯಲ್ ಇಂಟ್ರ್ಯಾಕ್ಷನ್ ಬಗ್ಗೆ ಹೇಳ್ತಾರೆ. ಒಂದು ಮಗು ಸೋಷಿಯಲ್ ಕಲ್ಚರ್ ಮತ್ತು ಸೋಷಿಯಲ್ ಆಗಿ ಜಾಸ್ತಿ ಕಲಿಯುತ್ತೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಮಗು ತೊಡಗೋದ್ರಿಂದ ಹೆಚ್ಚು ಕಲಿಯುತ್ತೆ ಅಂತ ಹೇಳ್ತಾರೆ. ಈ ಒಂದು ಥಾಟ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಸಾಕು, ಓಕೆ. ಪೀರ್ಸ್ ಆನ್ ದ ಅದರ್ ಹ್ಯಾಂಡ್ ಕೋಆಪ್ರೇಟ್ ಆ್ಯಂಡ್ ಕೊಲಾಬ್ರೇಟ್ ಆ್ಯಂಡ್ ಎನ್ರಿಚ್ ದ ಎನ್ರಿಚ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನೋಡಿ ಫ್ರೆಂಡ್ಸ್, ಕೊಲಾಬ್ರೇಟ್ ಈ ಎರಡು ವರ್ಡ್ಗಳು ತುಂಬ ಇಂಪಾರ್ಟೆಂಟ್. ಕೋಆಪ್ರೇಟ್ ಮತ್ತು ಕೊಲಾಬ್ರೇಟ್ ಅಂದರೆ ಎಲ್ಲ ಮಕ್ಕಳು ಒಟ್ಟುಗೂಡಿ ಕೊಲಾಬ್ರೇಟ್ ಆಗಿ ಮತ್ತು ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ, ಕೋಆಪ್ರೇಟ್ ಮಾಡ್ತಾ, ಕೊಲಾಬ್ರೇಟ್ ಆಗಿ ಕಲಿಯೋದನ್ನು ನಾವು ಸೋಷಿಯಲ್ ಇಂಟ್ರ್ಯಾಕ್ಷನ್ ಅಂತೀವಿ. ಇವೆರಡು ಕೀ ವರ್ಡ್ ಆಗಿದೆ, ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್, ಓಕೆ. ಸೊ ನಿಮ್ಮ ಆಪ್ಷನ್ಸಲ್ಲಿ ವೈಗೋಸ್ಕಿ ಅವರ ಸೋಷಿಯಲ್ ಇಂಟ್ರ್ಯಾಕ್ಷನ್ನಲ್ಲಿ ಅಥವಾ ಸೋಷಿಯಲ್ ಕಲ್ಚರಲ್ಲಿ ನಿಮಗೆ ಆ ಆಪ್ಷನ್ನಲ್ಲಿ ಕೊಲಾಬ್ರೇಟ್, ಅದಾದಮೇಲೆ ಕೋಆಪ್ರೇಟ್, ಟೀಚರ್ಸ್, MK ಅಂತ ಬರ್ತದೆ, ಓಕೆ. ಸೊ ಟೀಚರ್ಸ್ ಬಂದಿದ್ದರೆ, ಪೇರೆಂಟ್ಸ್ ಬಂದಿದ್ದರೆ, ಎನ್ವೈರ್ಮೆಂಟಲ್ಲಿ ಅಲ್ಲಿ ಪೀರ್ ಲರ್ನಿಂಗನ್ನು ಬಂದಿದ್ದರೆ ಅದು ಏನಾಗುತ್ತೆ, ಸೋಷಿಯಲ್ ಇಂಟ್ರ್ಯಾಕ್ಷನ್ ಆಗಿರುತ್ತೆ. ಇದೆಲ್ಲ ನಿಮಗೆ ಕೀವರ್ಡ್ಸ್ ಸ್ನೇಹಿತರೆ, ಅದನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ, ಓಕೆ. ಸೊ ನೋಡಿ, ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ, ಒಂದು ಮಗು ನಡೆಯೋದನ್ನು ಕಲಿಬೇಕಾದ್ರೆ, ಬೇಗ ನಡೆಯೋದನ್ನು ಕಲಿಬೇಕು ಅಂದರೆ ತಂದೆ ತಾಯಿಯೋದರು ಏನು ಮಾಡ್ತಾರೆ, ಎರಡು ಕೈಯನ್ನು ಹಿಡ್ಕೊಂಡು ಮಗುವಿಗೆ ಬ್ಯಾಲೆನ್ಸ್ ಮಾಡಿ ಅದನ್ನು ನಡಿಲಿಕ್ಕೆ ಕಲಿಸ್ತಾರೆ.
ಅಥವಾ ಮಗು ಎದ್ದು ನಿಂತ್ಕೊಂಡು ಕಲಿತಾ ಇದ್ರೆ ಸಪೋರ್ಟ್ ಮಾಡ್ತಾರೆ, ಕ್ಲ್ಯಾಪ್ಸ್ ಹಾಕ್ತಾರೆ, ವೆರಿ ಗುಡ್ ವೆರಿ ಗುಡ್, ಇನ್ನೊಂದೆರಡು ಹೆಜ್ಜೆ ಇಡು ಅಂತಾರೆ, ವೆರಿ ಗುಡ್ ಅಂತಾರೆ, ಶಬಾಷ್ ಅಂತಾರೆ. ಅಥವಾ ಅದಕ್ಕೆ ಎದುರುಗಡೆ ಐಸ್ ಕ್ರೀಮು, ಚಾಕ್ಲೇಟು, ಅದರ ಫೇವ್ರೆಟ್ ಟಾಯ್ನು ಇಟ್ಕೊಂಡ್ಬಿಟ್ಟು ಬಾ ಬಾ ತಗೋಬಾ ಅಂತ ಈ ರೀತಿ ಹೇಳ್ತಾರಲ್ವ. ಸೊ ಇದೆಲ್ಲ ಸಪೋರ್ಟಿವ್ ಆಗಿರುತ್ತೆ. ದಿಸ್ ಚೈಲ್ಡ್ ಈಸ್ ಲರ್ನಿಂಗ್ ಟು ವಾಕ್ ವಿತ್ ದ ಹೆಲ್ಪ್ ಆಫ್ ದ ಪೇರೆಂಟ್. ದ ಪೇರೆಂಟ್ ಹೋಲ್ಡ್ both hands so the child does not have to focus on the both balance and moving her feet. ನೋಡಿ, ಅದಕ್ಕೆ ಬ್ಯಾಲೆನ್ಸ್ ಏನು ಅಂತ ಗೊತ್ತಾಗ್ತಿಲ್ಲ. ಸೊ ತಂದೆ ಏನು ಮಾಡಿದ್ದಾರೆ, ಎರಡು ಕಡೆ ಕೈಯನ್ನು ಇಟ್ಕೊಂಡಿದ್ದಾರೆ. ಸೊ ಬ್ಯಾಲೆನ್ಸ್ ಮೇಲೆ ಅದಕ್ಕೆ ಫೋಕಸ್ ಇಲ್ಲ. ಅದು ಏನು ಮಾಡ್ತಿದೆ ಅಂದರೆ ಎರಡು ಕಾಲುಗಳಿಂದ ಮೂವ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಇವರ ಸಪೋರ್ಟ್ ಇದೆ. ಈ ಸಪೋರ್ಟನ್ನೇ ನಾವು ಸೋಷಿಯಲ್ ಇಂಟ್ರಾಕ್ಷನ್ ಅಂತ ನಾವು ಕರಿತೀವಿ. ಸೊ ಸೂನಾಗಿ ಮಗು ಏನು ಮಾಡುತ್ತೆ, ನಡೆಯೋದನ್ನು ಕಲಿಯುತ್ತೆ. ಓಕೆ, ಸೊ ಇದು ಎಕ್ಸಾಂಪಲ್ 2 ಅಲ್ಲಿ ನೀವು ನೋಡಿ, ಮಗು ಇಲ್ಲಿ ತಂದೆ ಏನು ಮಾಡ್ತಿದ್ದಾರೆ ಅಥವಾ ಟೀಚರ್ ಏನು ಮಾಡ್ತಿದ್ದಾರೆ ಅಂತಂದರೆ ಫಾದರ್ ನಾಲೆಜ್ ಆಫ್ ಎ ಲೆಟರ್. ಇವರು ಲೆಟರ್ನ ಯಾವ ರೀತಿ ಬರಿಬೇಕು, ಯಾವ ರೀತಿ ಸ್ಪೆಲ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಮಗುವಿಗೆ ಹೇಳ್ತಿದ್ದಾರೆ. ಚೈಲ್ಡ್ಸ್ ನಾಲೆಜ್ ಆಫ್ ಎ ಲೆಟರ್ಸ್. ಆವಾಗ ಮಗು ಏನು ಮಾಡುತ್ತೆ ಅಂದರೆ ಒಂದೊಂದೇ ಶಬ್ದಗಳನ್ನು ಕಲಿತಾ ಹೋಗುತ್ತೆ. ತಂದೆಯ ಸಹಾಯದಿಂದ ಮಗು ಏನು ಮಾಡುತ್ತೆ, ಯಾವ ರೀತಿ ವರ್ಡ್ಗಳನ್ನು ಮಾಡಬೇಕು, ಯಾವ ರೀತಿ ಅದು ಕ್ರಿಯೇಟ್ ಮಾಡಬೇಕು ಅಥವಾ ಸ್ಟ್ರಕ್ಚರ್ ಮಾಡಬೇಕು ವರ್ಡ್ಸ್ದು ಅಂತ ಕಲಿತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾರೆ ಇಲ್ಲಿ ವೈಗೋಸ್ಕಿ ಅವರು. ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಏನು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಲ್ಯಾಂಗ್ವೇಜ್. ಓಕೆ, ಲ್ಯಾಂಗ್ವೇಜ್ ಕ್ಯಾನ್ ಬಿ viewed ಆ್ಯಸ್ ಎ ವರ್ಬಲ್ ಎಕ್ಸ್ಪ್ರೆಷನ್ ಆಫ್ ಎ ಕಲ್ಚರ್. ಸೊ ನಾವು ಒಂದು ಭಾಷೆಯಿಂದ ಏನು ಕಲಿತೀವಿ ಅಂತಂದರೆ ಆ ಒಂದು ಲ್ಯಾಂಗ್ವೇಜ್ನ ಕಲ್ಚರ್ನ ಕಲಿತೀವಿ. ಸೊ ಲ್ಯಾಂಗ್ವೇಜ್ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆನಾ. ಸೊ ನಾವು ಭಾಷೆಯ ಮೂಲಕ ನಮ್ಮ ಕಲ್ಚರ್ನ ವ್ಯಕ್ತಪಡಿಸ್ತೀವಿ. ಎವ್ರಿ ಕಲ್ಚರ್ ಹ್ಯಾಸ್ ದ ವರ್ಡ್ಸ್ ಇಟ್ ನೀಡ್ಸ್ ಫಾರ್ ಇಟ್ಸ್ ಲೈಫ್ ಸ್ಟೈಲ್. ಒಂದು ಕಲ್ಚರ್ ಅಂತಕ್ಕಂಥದ್ದು ಏನಾಗುತ್ತೆ, ವರ್ಡ್ಸ್ಗಳ ಮೂಲಕ ಹೊರಬೀಳುತ್ತೆ. ಅದು ನಮ್ಮ ಲೈಫ್ ಸ್ಟೈಲ್ ಆಗಿರುತ್ತೆ. ಇಟ್ ಓಪನ್ಸ್ ದ ಡೋರ್ ಫಾರ್ ಎ ಲರ್ನರ್ಸ್ ಟು ಅಕ್ವೈರ್ ಎ ನಾಲೆಜ್ ದಟ್ ಅದರ್ ಆಲ್ರೆಡಿ ಹ್ಯಾವ್. ಸೊ ಬೇರೆಯವ್ರ ಹತ್ರ ಅದು ಆಲ್ರೆಡಿ ಇರುತ್ತೆ, ಬಟ್ ನಮ್ಮ ಹತ್ರ ಇದೆ ಅಂತ ನಿಮಗೆ ಒಂದು ಕಲ್ಚರ್ ಆಗಲಿ ಅಥವಾ ಆ ಕಲ್ಚರ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಯಾವಾಗ ಗೊತ್ತಾಗುತ್ತೆ, ನೀವು ಮಾತಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗೆ ಲ್ಯಾಂಗ್ವೇಜ್ನ ಎಕ್ಸ್ಪ್ರೆಷನ್ ಮೂಲಕ ನಾವು ನಮ್ಮ ಕಲ್ಚರ್ನ ಹೊರಗಡೆ ಹಾಕ್ತೀವಿ ಅಂತ. ಸೊ ಇಟ್ ಈಸ್ ಎ ಯೂಸ್ ಟು ನೋ ದ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ಸ್ ಅಂತ ಇದೆ. ಸೊ ಲ್ಯಾಂಗ್ವೇಜ್ ಮೂಲಕ ನಾವೊಂದು ಕಲ್ಚರ್ನ ಅರ್ಥ ಮಾಡ್ಕೋತೀವಿ, ಅದನ್ನು ಫಾಲೋ ಮಾಡ್ತೀವಿ, ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ತಲೆಮಾರಿಂದ ತಲೆಮಾರಿಗೆ ಏನು ಮಾಡ್ತೀವಿ ಅಂತಂದರೆ ಫಾಲೋ ಕೂಡ ಮಾಡ್ತೀವಿ. ಓಕೆನಾ. ಇಟ್ ಈಸ್ ಸರ್ವ್ಸ್ ಆ್ಯಸ್ ಎ ಸೋಷಿಯಲ್ ಫಂಕ್ಷನ್. ನಾನು ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಕಲ್ಚರು ಮುಂದಿನ ಪೀಳಿಗೆ ತಗೊಂಡು ಹೋಗಬೇಕು ಅಂದರೆ ನಾವು ಅವುಗಳನ್ನು ಆಚರಣೆ ಮಾಡಬೇಕು. ನಮ್ಮ ಭಾಷೆಯ ಮೂಲಕ ಮಕ್ಕಳಿಗೆ ಅದನ್ನು ತಿಳಿಸ್ಬೇಕು. ಅವ್ರು ಮಾತ್ರ ಅದನ್ನು ಮುಂದಿನ ಪೀಳಿಗೆಗೆ ತಿಳಿಸ್ತಾ ಹೋಗ್ತಾರೆ. ಓಕೆ, ಬಟ್ ಇಟ್ ಆಲ್ಸೋ ಹ್ಯಾಸ್ ಎನ್ ಇಂಪಾರ್ಟೆಂಟ್ ಇಂಡಿವಿಜುವಲ್ ಫಂಕ್ಷನ್. ಇಟ್ ಹೆಲ್ಪ್ಸ್ ದ ಲರ್ನರ್ ಟು ರೆಗ್ಯುಲೇಟ್ ಆ್ಯಂಡ್ ರಿಫ್ಲೆಕ್ಟ್ ಆನ್ ಹಿಸ್ ಓನ್ ಥಿಂಕಿಂಗ್. ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಥಿಂಕ್ ಮಾಡೋಕ್ಕೆ ಕೂಡ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಿದ್ರೆ ವೈಗೋಸ್ಕಿ ಅವರ ಒಂದು ಸ್ಪೀಚಲ್ಲಿ ಪ್ರೈವೇಟ್ ಸ್ಪೀಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ತುಂಬ ಸಲ ಪ್ರೈವೇಟ್ ಸ್ಪೀಚನ್ನ ನೋಡಿರ್ತೀರ. ಓಕೆನಾ. ಮಗು ಒಂದು ಡ್ರಾಯಿಂಗ್ ಮಾಡ್ತಾ ಇರುತ್ತೆ, ಅದೇನು ಡ್ರಾಯಿಂಗ್ ಮಾಡ್ತಿರುತ್ತೆ ಅದು ಹೇಳ್ತಾನೆ ಡ್ರಾಯಿಂಗ್ ಮಾಡ್ತಿರುತ್ತೆ. ಪ್ರೈವೇಟ್ ಸ್ಪೀಚ್ ಅಂದರೆ ತನ್ನಲ್ಲೇ ತಾನು ಮಾತಾಡ್ತಾ ಏನೋ ಡ್ರಾಯಿಂಗ್ ಆಗಿರ್ಬೋದು ಅಥವಾ ಗೊಂಬೆ ಜೊತೆಗೆ ಮಾತಾಡ್ತಾ ಇರುತ್ತೆ. ಓಕೆನಾ, ಆ್ಯಸ್ ಎ ಫ್ರೆಂಡ್ ಅಂದ್ಕೊಂಡು ಅಥವಾ ತನ್ನ ಫೀಲಿಂಗ್ಸನ್ನು ಶೇರ್ ಮಾಡ್ತಾ ಇರುತ್ತೆ ಗೊಂಬೆ ಜೊತೆಗೆ. ಸೊ ಪ್ರೈವೇಟ್ ಸ್ಪೀಚ್ ಈಸ್ ಎ ಫಾರ್ಮ್ ಆಫ್ ಎ ಸೆಲ್ಫ್ ಟಾಕ್. ಓಕೆ, ಸೆಲ್ಫ್ ಟಾಕ್ ಅಂತ ಅಂದರೆ ಇದು ಕೀವರ್ಡ್ ನಿಮ್ಗೆ ನೆನ್ಪಿಟ್ಕೊಳ್ಳಿ. ಪ್ರೈವೇಟ್ ಸ್ಪೀಚ್ ಅಂತ ಅಂದರೆ ಸೆಲ್ಫ್ ಟಾಕ್. ಇಲ್ಲಿ ಎದುರುಗಡೆ ಯಾವ ವ್ಯಕ್ತಿನೂ ಇರೋದಿಲ್ಲ, ತನ್ನೊಂದಿಗೆ ತಾನೇ ಮಾತಾಡ್ತಾ ಡ್ರಾಯಿಂಗ್ ಮಾಡ್ತಾ ಇರುತ್ತೆ, ಗೊಂಬೆ ಜೊತೆ ಮಾತಾಡ್ತಾ ಇರುತ್ತೆ. ಓಕೆನಾ. ಸೊ ದ್ಯಾಟ್ ಗೈಡ್ಸ್ ದ ಚೈಲ್ಡ್ಸ್ ಥಿಂಕಿಂಗ್ ಆ್ಯಂಡ್ ಆ್ಯಕ್ಷನ್. ಮಗುವಿನ ಒಂದು ಥಿಂಕಿಂಗ್ಗೆ, ಆ್ಯಕ್ಷನ್ಗೆ ಪ್ರೈವೇಟ್ ಸ್ಪೀಚ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಿದ್ದೀರಾ ಪ್ರೈವೇಟ್ ಸ್ಪೀಚ್ಗೆ
ಎಕ್ಸಾಂಪಲ್ಸ್ನ ಗೊಂಬೆ ಜೊತೆ ಮಾತಾಡೋದು ಆಗಿರ್ಬೋದು, ಮಗು ಮಾತಾಡ್ತಾ ಕೆಲವೊಂದು ಟಾಸ್ಕ್ಗಳನ್ನು ಮಾಡೋದೇ ಆಗಲಿ, ಡ್ರಾಯಿಂಗ್ ಮಾಡೋದೇ ಆಗಲಿ, ಇದರಿಂದ ಮಗು ಏನಾಗುತ್ತೆ ಅಂದರೆ ಅದರ ಥಿಂಕಿಂಗ್ ಮತ್ತು ಅದರ ಆ್ಯಕ್ಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಪ್ರೈವೇಟ್ ಸ್ಪೀಚ್ ಇನ್ ದ ಕ್ಲಾಸ್ ರೂಮ್ ನೋಡಿ, ಪ್ರೈವೇಟ್ ಸ್ಪೀಚ್ ಮಾಡುವಾಗ ಮಗು ಏನಾಗುತ್ತೆ ತನ್ನನ್ನು ತಾನೇ ಯೋಚನೆ ಮಾಡ್ತಾ ಬರಿತಾ ಹೋಗುತ್ತೆ. ಸೊ ಇದು ನಿಮಗೆಲ್ಲ ನಾನು ಜಾಸ್ತಿ ಎಕ್ಸಾಂಪಲ್ ತೊಗೊಂಡು ಬಂದಿದ್ದೀನಿ ಅಷ್ಟೇ. ಇನ್ನು ನಾವು ವೆರಿ ಇಂಪಾರ್ಟೆಂಟಾಗಿ ಇನ್ನೊಂದು ಟಾಪಿಕ್ ನೋಡಬೇಕು ಅಂತ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ವೆರಿ 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 ಇಂಪಾರ್ಟೆಂಟು. ನಮ್ಮ ವೈಗೋಸ್ಕಿ ಅವರ ಥಿಯರಿಯಲ್ಲಿ ನಮಗೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು. ಇದೇನು ಅಂತ ಪರಿ ನಿಮಗೆ ಹಾರ್ಡ್ ಅಂತದಲ್ಲ ಸ್ನೇಹಿತರೆ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ವೆರಿ ಸಿಂಪಲ್. ಇಲ್ಲಿ ಸ್ಟೂಡೆಂಟ್ ಇರ್ತಾನೆ, ಇಲ್ಲಿಗೆ ಅವನಿಗೆ ಒಂದು ಟಾಪಿಕ್ ಬಗ್ಗೆ ಏನು ಅಂದರೆ ಒಂದು 25% ಅಥವಾ 40% ತನಕ ಗೊತ್ತಿದೆ ಆ ಟಾಪಿಕ್ ಬಗ್ಗೆ ಆ ಮಗುವಿಗೆ. ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು ನಿಮಗೆ. ಸೊ ಒಂದು ಟಾಪಿಕ್ ಇದೆ, ಆ ಟಾಪಿಕ್ ಬಗ್ಗೆ ಮಗುವಿಗೆ ನಿಮಗೆ 25%ಇಂದ 40% ಆಲ್ರೆಡಿ ನಾಲೆಜ್ ಇದೆ. ಓಕೆನಾ? ಸೊ ಆಲ್ರೆಡಿ ನಾಲೆಜ್ ಇದೆ ಆ ಮಗುವಿಗೆ. ಸೊ ಅಷ್ಟು ನಾಲೆಜ್ ಇದೆ. ಸೊ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ ಆ ಮಗುವಿಗೆ ಯಾರಾದರೂ ಹೆಲ್ಪ್ ಮಾಡಿದರೆ, ಟೀಚರ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಪೀರ್ಸ್ ಆಗಿರ್ಬೋದು, ಮೋರ್ ನಾಲೆಜಬಲ್ ಪರ್ಸನ್ ಆಗಿರಬಹುದು, ಯಾರಾದರೂ ಹೆಲ್ಪ್ ಮಾಡಿದ್ರೆ ಆ ಮಗು ಅದನ್ನು ಕಲ್ತ್ಬಿಡುತ್ತೆ. ಸೊ ಈ ಒಂದು ಹಂತವನ್ನು ನಾವೇನಂತೀವಿ ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಮಗು ಇದೆ, ಈ ಮಗುವಿಗೆ ಇಲ್ಲಿ ಆಲ್ರೆಡಿ ಒಂದು ಟಾಪಿಕ್ ಬಗ್ಗೆ 40%, ನಾನು ಸುಮ್ಮನೆ ಎಕ್ಸಾಂಪಲ್ ಕೇಳ್ತಿದ್ದೀನಿ. ಹಾಗಂದರೆ 40% ಅಲ್ಲಿ ಬಂದರೆ ಟಿಕ್ ಹಾಕಕ್ಕೆ ಹೋಗಬೇಡಿ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ಸೊ ಇಷ್ಟು ಪರ್ಸೆಂಟೇಜ್ ಅದಕ್ಕೆ ಗೊತ್ತಿದೆ. ಯಾರಾದರೂ ಅವನಿಗೆ ಹೆಲ್ಪ್ ಮಾಡಿದರೆ, ಟೀಚರ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಯಾರಾದರೂ ಆ ಮಗುವಿಗೆ ಹೆಲ್ಪ್ ಮಾಡಿದರೆ ಆ ಮಗು ಅದರಲ್ಲಿ 100% ಪಾಸ್ಔಟ್ ಆಗುತ್ತೆ. ಇದನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಮಗುವಿಗೆ ಆಲ್ರೆಡಿ ಸ್ವಲ್ಪ ಗೊತ್ತು, ಎದುರಿನ ವ್ಯಕ್ತಿಗೆ ಆ ಥರ ಏನಾದರೂ ಹೆಲ್ಪ್ ಮಾಡಿದ್ರೆ ಅದು 100% ಆ ಮಗುವಿಗೆ ಕೆಪಾಸಿಟಿ ಇದೆ, ತಿಳ್ಕೊಳ್ತಕ್ಕಂಥ ಕೆಪಾಸಿಟಿ ಇದೆ. ಇದನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮೆಂಟ್ ಅಂತ ಕರಿತೀವಿ. ವೆರಿ ಈಸಿ ಸ್ನೇಹಿತರೆ. ಓಕೆನಾ? ಇದನ್ನು ನಾವೇನಂತ ಕರಿತೀವಿ? ಝೋನ್ ಆಫ್ ಎ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಈಗ ನಿಮ್ಗೆ ಏನು ಹೇಳಿದೆ ಅದೇ ಇರುತ್ತೆ. ಸೊ ಇದೆಲ್ಲ ನಮಗೆ ಬೇಕಾಗಿಲ್ಲ. ಓಕೆ, ನಾನು ಹೇಳಿದ್ನಲ್ಲ ನಿಮಗೆ, ರಿವರ್ಸ್ ಇನ್ ವಿಚ್ ದ ಚೈಲ್ಡ್ ಮೇ ಪರ್ಫಾರ್ಮ್ ಎಟ್ ದ ಸರ್ಟೆನ್ ಲೆವೆಲ್ ಆಫ್ ಕಾಂಪಿಟೆನ್ಸಿ. ನಾನು ಇವಾಗ ಹೇಳಿದ್ದೇನೆ ನಿಮಗೆ, ಅದೇ ಇಲ್ಲಿರ್ತಕ್ಕಂಥದ್ದು. ಓಕೆನಾ? ಸೊ ಮಗುವಿಗೆ ಆಲ್ರೆಡಿ ಸ್ವಲ್ಪ ಗೊತ್ತಿರುತ್ತೆ, ಎದುರಿನ ವ್ಯಕ್ತಿ ಹೆಲ್ಪ್ ಮಾಡಿದ್ರೆ ಅದು ತುಂಬಾ ಈಸಿಯಾಗಿ ಮೂವ್ ಆಗಿ ಹೋಗ್ತಾನೆ ಅವನು. ಇನ್ನು ವೆರಿ ಇಂಪಾರ್ಟೆಂಟಾಗಿ ಸ್ಕ್ಯಾಫೋಲ್ಡಿಂಗ್, ವೆರಿ 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 ಇಂಪಾರ್ಟೆಂಟು. ಒಂದು ನಮ್ಮ ವೈಗೋಸ್ಕಿ ಅವರಲ್ಲಿ ಸೋಷಿಯಲ್ ಇಂಟ್ರ್ಯಾಕ್ಷನ್ನು, ಲ್ಯಾಂಗ್ವೇಜು, ಅದ್ರ ಜೊತೆಗೆ ನಾವು ಈ ಹಿಂದೆ ನೋಡಿದಂಥ ಝೋನ್ ಆಫ್ ಪ್ರಾಕ್ಸಿಮೆಂಟು, ಅದಾದಮೇಲೆ ಸ್ಕ್ಯಾಫೋಲ್ಡಿಂಗ್. ಈ 4 ಪಾಯಿಂಟ್ನ ನೀವು ಪರ್ಫೆಕ್ಟಾಗಿ ತಿಳ್ಕೊಂಡ್ರೆ ಸಾಕು. ವೈಗೋಸ್ಕಿ ಅವ್ರ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು ಕೂಡ ನೀವು ಆರಾಮಾಗಿ ಏನು ಮಾಡ್ತೀರಾ ಅಂತಂದರೆ ಎಕ್ಸಾಮ್ನ MCQನ ವೈಗೋಸ್ಕಿ ಅವ್ರ ಮೇಲೆ ಏನೇ ಕೇಳಿದ್ರು ಕೂಡ ಆರಾಮಾಗಿ ಟಿಕ್ ಮಾಡ್ತೀರಾ ಸ್ನೇಹಿತರೆ. ಸೊ ನೋಡಿ, ಸ್ಕ್ಯಾಫೋಲ್ಡಿಂಗ್ ಕೂಡ ಝೋನ್ ಆಫ್ ಪ್ರಾಕ್ಸಿಮೆಂಟ್ ಥರಾನೇ. ಸ್ಕ್ಯಾಫೋಲ್ಡಿಂಗ್ ಅಂದರೆ ಮಗುವಿಗೆ ಒಂದು ಸಹಾಯ ಹಸ್ತ ಅಂತ ಹೇಳ್ಬೋದು, ಮಗುವಿಗೆ ಸಹಾಯ ಮಾಡ್ತಕ್ಕಂಥದ್ದು. ಇಲ್ಲಿ ಕೂಡ ಅವ್ರ ಪೀರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮೋರ್ ನಾಲೆಜಬಲ್ ಪರ್ಸನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಗುವಿಗೆ ಕಲಿಕೆಯಲ್ಲಿ ಸಹಾಯ ಮಾಡ್ತಕ್ಕಂಥದ್ದು. ಮಗು ಇಲ್ಲಿ ಓನಾಗಿ ಓದೋದಿಲ್ಲ, ಒಬ್ಬರ ಹ್ಯಾಂಡನ್ನು ಇಟ್ಕೊಂಡು. ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಒಬ್ಬರ ಒಂದು ಸಹಾಯದಿಂದ ಮಗು ಕಲಿಯುತ್ತೆ. ನೋಡಿ, ಇಲ್ಲಿ ಸೈಕಲ್ನ ಮಗು ಕಲಿಬೇಕು ಅಂದರೆ ಇಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಮಗು ಇಲ್ಲಿ ಟೀಚಿಂಗ್ನ ಮಾಡ್ತಾ ಇದೆ, ಅಥವಾ ಏನೋ ಒಂದು ಮ್ಯಾಥ್ಸ್ ಡೈಗ್ರಾಮ್ನ ಹಾಕ್ತಾ ಇದೆ. ಸೊ ಇಲ್ಲಿ ಅವ್ರ ಮದರ್ ಏನು ಮಾಡ್ತಿದ್ದಾರೆ ಅಂದರೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಫಾದರ್ ಸೈಕಲ್ ಏನು ಅಂತಂದರೆ ಕಲಿಯೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಸ್ಕ್ಯಾಫೋಲ್ಡಿಂಗ್ ಅಂತ ಅಂದರೆ ಇಲ್ಲಿ ಮಗುವಿಗೆ ಹೆಲ್ಪ್ ಬೇಕಾಗುತ್ತೆ, ಏನೋ ಒಂದು ಕಲಿಯೋಕ್ಕೆ ಸಂಪೂರ್ಣವಾಗಿ ಹೆಲ್ಪ್ ಬೇಕಾಗುತ್ತೆ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟಲ್ಲಿ ಮಗುವಿಗೆ ಸ್ವಲ್ಪ ಆಲ್ರೆಡಿ ಗೊತ್ತಿರುತ್ತೆ, ಇನ್ನೊಬ್ಬರು ಹೆಲ್ಪ್ ಮಾಡಿದ್ರೆ ಅದು ಮಗು ಕಲಿಯುತ್ತೆ. ಬಟ್ ಸ್ಕ್ಯಾಫೋಲ್ಡಿಂಗಲ್ಲಿ ಒಬ್ಬರ ಸಂಪೂರ್ಣ ಸಹಾಯದಿಂದ ಮಗು ಏನು ಮಾಡುತ್ತೆ, ಸಂಪೂರ್ಣವಾಗಿ ಕಲಿಯುತ್ತೆ. ಇದರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಇಷ್ಟೇ, ಸ್ಕ್ಯಾಫೋಲ್ಡಿಂಗ್ ಮತ್ತು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ಸೊ ನೆನ್ಪಿಟ್ಕೊಳ್ಳಿ, ಸೋಷಿಯಲ್ ಕಲ್ಚರ್ ಅಥವಾ ಸೋಷಿಯಲ್ ಇಂಟ್ರ್ಯಾಕ್ಷನ್ ವೈಗೋಸ್ಕಿ ಅವರದು. ಸೊ ಮಗು ಸಮಾಜದಲ್ಲಿ ಕಲಿಯುತ್ತೆ, ಸಾಮಾಜೀಕರಣದಿಂದ ಕಲಿಯುತ್ತೆ, ಸಾಮಾಜಿಕ ಅಂತಃಕರಣದಲ್ಲಿ ಕಲಿಯುತ್ತೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸಮಾಜದ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ತುಂಬ ಮಗು ಏನಾಗುತ್ತೆ, ಕಲಿಯುತ್ತಾ
ಹೋಗುತ್ತೆ. ಫಸ್ಟ್ ಟಾಪಿಕ್ಕು. ಎರಡನೇ ಟಾಪಿಕ್ ಏನು, ಮಗುವಿನ ಲ್ಯಾಂಗ್ವೇಜು, ಅಲ್ಲೇ ಪ್ರೈವೇಟ್ ಸ್ಪೀಚು, ಮಗುವಿನಲ್ಲಿ ಭಾಷೆ ಅಂತಕ್ಕಂಥದ್ದು ಕಲ್ಚರ್ನ ಬೆಳೆಸುತ್ತೆ, ಮುಂದುವರಿಸ್ತಾ ಹೋಗುತ್ತೆ ಅಂತ. ಥರ್ಡ್ ಟಾಪಿಕ್ ಏನಾಗಿತ್ತು, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಮಗು ಆಲ್ರೆಡಿ ಗೊತ್ತಿರುತ್ತೆ, ಇನ್ನೊಂದು ಸ್ವಲ್ಪ ನೀವು ಏನಾದರೂ ಹೆಲ್ಪ್ ಮಾಡಿದ್ರೆ ಕಲಿತಕ್ಕಂಥ ಸ್ಥಿತಿಯನ್ನು ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇನ್ನು ಸ್ಕ್ಯಾಫ್ ಹೋಲ್ಡಿಂಗ್ ಅಂತಂದರೆ ಮಗುವಿಗೆ ಸಂಪೂರ್ಣವಾದ ಒಂದು ಹ್ಯಾಂಡ್ ಬೇಕು ಕಲಿಸ್ಲಿಕ್ಕೆ, ಇದನ್ನು ನಾವು ಸ್ಕ್ಯಾಫ್ ಹೋಲ್ಡಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಟೀಚಿಂಗಲ್ಲಿ ತಾಯಿ ಹೆಲ್ಪ್ ಮಾಡ್ತಿದ್ದಾರೆ, ಇಲ್ಲಿ ಏನಂತಂದರೆ ಫಾದರು ಸೈಕಲ್ ಕಲೀಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಥವಾ ಸ್ನೇಹಿತರ ಹೆಲ್ಪ್ ಮಾಡ್ತಾರೆ. ಮಗು ಟೋಟಲ್ಲಾಗಿ ಸೋಷಿಯಲ್ ಇಂಟ್ರ್ಯಾಕ್ಷನ್ ಮೂಲಕ ತಾಯಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಪೀರ್ಸ್ ಆಗಿರ್ಬೋದು, ಮೋರ್ ನಾಲೆಜಬಲ್ ಪರ್ಸನ್ಸ್ ಆಗಿರ್ಬೋದು, ಈ ರೀತಿ ಸೋಷಿಯಲ್ ಆಗಿ ಕಲಿಯುತ್ತೆ ಅನ್ನೋದನ್ನೇ ನಾವು ವೈಗೋಸ್ಕಿ ಅವರ ಸೋಷಿಯಲ್ ಕಲ್ಚರ್ ಥಿಯರಿ ಅಂತ ಕರಿತೀವಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಈ ನೆಕ್ಸ್ಟ್ ವಿಡಿಯೋಲ್ಲಿ ಸೋಷಿಯಲ್ ಕಲ್ಚರ್ ಥಿಯರಿ ಬಗ್ಗೆ ಏನೆಲ್ಲ MCQs ಇದೆ ಅಂತ ನೋಡ್ತಾ ಹೋಗೋಣ. ಸೊ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡ್ತಾ ಹೋಗಿ, ನನ್ನ ವಿಡಿಯೋನ ಯಾರೆಲ್ಲ CTET ಬರಿತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ದೇನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.